ನಮಸ್ತೆ ಸೆಜಿಟೇರಿಯಸ್. ಧನಸ್ಸು ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಓಕೆ, ಸ್ಟೇ ಸ್ಟ್ರಾಂಗ್, ಯಾವುದಕ್ಕೂ ಹೆದರ್ಕೊಂಬೇಡಿ. ಸೊ ಆಂಜನೇಯ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಸೊ ಕಲ್ಕಿ ದೇವರ ಆರಾಧನೆಯಿಂದ ಕೂಡ ನಿಮಗೆ ಒಳ್ಳೇದಾಗತ್ತೆ. ಇಷ್ಟೊಂದು ಕಾರ್ಡ್ ನಿಮಗೆ ಬಂದಿರೋದು, ವಾವ್. ಯಾರೋ ತುಂಬಾ ಎಂಗೇಜಿಗೆ ಮದ್ವೆ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಈ ವಾರ ಪೂರ್ತಿ ನೀವು ಸ್ವಲ್ಪ ಸೈಲೆಂಟ್ ಆಗಿರಿ. ಸೊ ಈ ವಾರ ಮುಗಿತಾ ಇದ್ದಂಗೆನೆ ನಿಮ್ಗೆ ಒಳ್ಳೆ ಆಕ್ಟಿವೇಟ್ ಬರುತ್ತೆ, ಎನರ್ಜಿ ಅಪ್ಡೇಟ್ ಬರುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನೀವು ಹೆಚ್ಚಿನ ಓದಿನ ಕಡೆ ಗಮನನ ಕೊಡಿ, ನಿಮ್ಮ ಜ್ಞಾನದ ಕಡೆ ಗಮನನ ಕೊಡಿ. ಆಂಜನೇಯ ಸದ್ಯಕ್ಕೆ ನಿಮ್ಗೆ ಆಶೀರ್ವಾದ ಮಾಡುವಂಥ ಗಮನದಲ್ಲಿ ಇಲ್ಲ. ಯಾಕೆ ಅಂದ್ರೆ ಆಂಜನೇಯ ಯಾವುದೋ ರಾಮನಾಮ ಜಪದಲ್ಲಿ ಮುಳುಗೋಗಿದ್ದಾರೆ ಅನ್ನುವಂಥದ್ದು ಇದೆ. ಬಟ್ ಅವರಿಗೆಲ್ಲವೂ ಕೂಡ ಗೊತ್ತಿದೆ, ಆಂಜನೇಯನಿಗೆ ತುಂಬಾ ಕೋಪ ಬಂದಿದೆ. ಸೊ ಸ್ಟಕ್ ಎನರ್ಜಿಲಿ ಇದ್ದಾರೆ ಅನ್ನುವಂಥದ್ದು. ನಂಗೆ ಗೊತ್ತಿಲ್ಲ ಹೇಗೆ ಹೇಳಬೇಕು ಅಂತ. ಸಾಕಷ್ಟು ಇಲ್ಲಿ ಹೀಲರ್ಸ್ ಅಥವಾ ಒಂದಷ್ಟು ವಿದ್ಯೆಗಳನ್ನ ಏನ್ ಕಲ್ತಿರ್ತಾರೆ ಅವರಿಗೆ ಮೆಸೇಜಸ್ ಇದೆ. ಯಾವ ರೀತಿ ಮೆಸೇಜಸ್ ಅನ್ನೋದು ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಸೊ ಸಾಕಷ್ಟು ದೇವರಗಳ ಮಧ್ಯೆ ಹನುಮ ದೇವರ ವಿಗ್ರಹಕ್ಕೆ ಸಾಕಷ್ಟು ಅಪಚಾರ ನಡೆದಿದೆ ಅನ್ನುವಂಥದ್ದು ಇದೆ. ಅಥವಾ ಹನುಮ ದೇವರ ಒಂದಷ್ಟು ಕೈಗಳನ್ನ ಕಟ್ ಹಾಕುವಂಥದ್ದು ಅಥವಾ ಒಂದು ರೀತಿಯ ಬಂಧನದ ಎನರ್ಜಿ ಇದೆ. ಸೊ ದೇವರನ್ನ ಕಟ್ ಹಾಕುವಷ್ಟು ಕೆಪಾಸಿಟಿ ಯಾರಿಗಾದ್ರೂ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಬಟ್ ಆ ಸಮಯಕ್ಕೆ ಒಂದು ಕಣ್ಣ ಮುಚ್ಚಾಲೆ ಆಟ ತರ ಆಗಿದೆ. ಇದೊಂದು ಬಿಡುಗಡೆ ಮಾಡ್ಬೇಕು ನೀವು. ಸೊ ಸಮೂಹ ದೇವರು ಅಂತ ಇದ್ದಾರೆ. ಸಮೂಹ ಅಂದ್ರೆ ಎಲ್ಲ ಒಂದೇ ಕಡೆ ಇರುವಂತ ದೇವಸ್ಥಾನದಲ್ಲಿ ಒಂದ್ 4-5 ದೇವರುಗಳು ಒಂದೇ ಕಡೆ ಇರುವಂತ ಸ್ಥಾನದಲ್ಲಿ ಈ ತರ ಒಂದಷ್ಟು ಸಮಸ್ಯೆಗಳನ್ನ ಮಾಡಿದ್ದಾರೆ. ಈ ಸಮಸ್ಯೆಗೆ ಬಿಡುಗಡೆ ಮಾಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಕೆಟ್ಟ ರೀತಿಯ ರಕ್ತಗಳನ್ನ ಅಲ್ಲಿ ಚಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಮಾಡಿ ದೇವರಿಗೆ ಒಂದಷ್ಟು ಅವಮಾನನ ಮಾಡಿದರೆ ಇವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಹಾಗೆ ಆಗತ್ತೆ. ಇದನ್ನ ನೋಡ್ತೀರಾ. ಇದು ಹಿಂದೆನೆ ಆಗಿತ್ತಾ ಅಥವಾ ಇವಾಗ ಆಗಿದ್ಯಾ ಗೊತ್ತಿಲ್ಲ ನನಗೆ. ಬಟ್ ಇದು ಸ್ವಲ್ಪ ಹಳೆ ಎನರ್ಜಿನ ಹೇಳುತ್ತೆ. ಮೇ ಬಿ 10 years ಬ್ಯಾಕ್ ಆಗಿತ್ತು, 100 ವರ್ಷದ ಹಿಂದೆ ಆಗಿತ್ತು, ಅಥವಾ ರೀಸೆಂಟ್ ಆಗಿ 2-3 months ಬ್ಯಾಕ್ ಆಗಿತ್ತು, ಗೊತ್ತಿಲ್ಲ. ಒಟ್ನಲ್ಲಿ ಯಾರೋ ಒಬ್ರು ತುಂಬಾ ಅಚೀವ್ ಮಾಡ್ತಾ ಇದ್ರು. ತುಂಬಾ ಮುದ್ದಾದ ಒಂದು ಸಂಸಾರನೇ ಹಾಳು ಮಾಡಿ ಬಲಿ ಕೊಟ್ಟಿ ಒಂದಷ್ಟು ರೌದ್ರವ ನರ್ತನನ ಮಾಡ್ಬಿಟ್ಟಿದ್ದಾರೆ. ಅಂಥದ್ದ ದೇವರು ಅಲ್ಲಿ ತಡಿಲಿಕ್ಕೆ ಹೋದಾಗ ಒಂದಷ್ಟು ಸಮಸ್ಯೆನ ಮಾಡಿದ್ದಾರೆ. ಯಾರೋ ಹೇಳ್ತಿದ್ದಾರೆ, ಏನ್ ಮೇಡಮ್ ಯಾವ್ದೋ ಪಿಕ್ಚರ್ ಸ್ಟೋರಿ ಹೇಳ್ತಾ ಇದ್ದೀರಾ, ಚೆನ್ನಾಗಿದೆ ನಿಮ್ ಡ್ರಾಮಾ ಅಂತ ಹೇಳ್ತಿದ್ದಾರೆ. ಸೊ ಇದು ನಿಮ್ಗೆ ಡ್ರಾಮಾ ಅನ್ಸಿದ್ರೆ ಸೊ ಯೋಚನೆ ಮಾಡಬೇಡಿ. ಇದನ್ನ ಡ್ರಾಮಾ ಹಾಗೆ ನೋಡ್ಬಿಟ್ಟು ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಡಿ. ನನ್ಗೇನು ಬೇಜಾರಿಲ್ಲ. ಯಾಕೆ ಅಂದ್ರೆ ಇದು ನಾನು ಕೂಡ ಏನು ಒಂದು ಕ್ಲಾರಿಟಿಲಿ ಹೇಳಕ್ ಆಗಲ್ಲ. ನಂಗೆ ಇಲ್ಲೇನ್ ಬರುತ್ತೋ ಅದನ್ನ ಹೇಳ್ತಾ ಇದ್ದೀನಿ. ಬಟ್ ಖಂಡಿತವಾಗ್ಲೂ ಈ ತರ ಏನೋ ಒಂದು ಆಗಿದೆ. ಇದಕ್ಕೆ ಪರಿಹಾರನ ಮಾಡಿ ದಯವಿಟ್ಟು ಅನ್ನುವಂಥದ್ದು ಇದೆ. ಇದು ಎಲ್ಲಾಗಿದೆ ಏನಾಗಿದೆ ಅನ್ನೋದು ಇಲ್ಲಿ ಮೆಸೇಜ್ ಇದೆ. ಬಟ್ ಅದನ್ನ ನಾನು ನಿಮ್ಮವರೆಗೂ ತಲುಪಿಸೋದಕ್ಕೆ ನಂಗೆ ಆಗ್ತಾ ಇಲ್ಲ. ನನ್ಗೆ ಸ್ವರ ಬರ್ತಾ ಇಲ್ಲ, ಬಾಯಿಂದ ಹೇಳಲಿಕ್ಕೆ ಜಾಗನ ಬರ್ತಾ ಇಲ್ಲ. ಬಟ್ ಇದನ್ನ ಹೇಗೆ ತಿಳ್ಕೊಳ್ಳೋದು ಅಂದ್ರೆ ನೀವು ಒಂದು ಪ್ರಶ್ನೆಯ ಮುಖಾಂತರ ಪ್ರಶ್ನೆ ಹಾಕಿ ತಿಳ್ಕೊಳ್ಬಹುದು. ಅಥವಾ ನೀವು ಧ್ಯಾನ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಅಥವಾ ಈ ಸ್ಥಳನ ನಾನು ಹುಡುಕ್ತೀನಿ, ಇಲ್ಲಿ ನಾನು ಪರಿಹಾರನ ಕೊಡ್ತೀನಿ ಅಂತ ನೀವು ಎದ್ದು ನಿಂತು ಈಚೆ ಬಂದು ನಿಂತ್ಕೊಂಡ್ರೆ ಸೊ ಒಂದು ಪಕ್ಷಿ ಬಂದು ನಿಮ್ಗೆ ಕರ್ಕೊಂಡು ಹೋಗಿ ಅದು ಯಾವ ಸ್ಥಳ ಯಾವ ಜಾಗ ಅನ್ನುವಂತ ಸಂದೇಶನ ಕೊಡುತ್ತೆ. ಆ ಸ್ಥಳದಲ್ಲಿ ನೀವು ಪರಿಹಾರನ ಮಾಡ್ಕೊಳ್ಳಿ. ನಿಜವಾಗ್ಲೂ
ನಿಜವಾಗ್ಲೂ ಮೈಯೆಲ್ಲ ಜುಮ್ ಅಂತಿದೆ. ಈ ಪರಿಹಾರ ನೀವು ಮಾತ್ರ ಮಾಡಕ್ ಸಾಧ್ಯ, ನಿಮ್ಮಿಂದ ಮಾತ್ರ ಮಾಡಕ್ ಸಾಧ್ಯ. ಇದು ಮಾಡೋದು ಒಬ್ಬ ವ್ಯಕ್ತಿ ಅಲ್ಲ, ಒಂದು 3-4 ಜನದ್ದು ಯಾವುದೋ ಒಂದು ಟೀಮ್ ಇದೆ, ಅದು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಇತ್ತೀಚೆಗೆ ಬದಲಾಗಿ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಇದೆ. ನಿಮ್ಮ ಪಾದಗಳಿಗೆ ನನ್ನ ಶಿರಸಾಷ್ಟಾಂಗ ನಮನಗಳು. ಹೀಗೆ ಒಳ್ಳೆ ಕೆಲಸನ ಮಾಡಿ ನಿಮ್ಮಂಥವ್ರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಹಾರೈಸ್ತೀನಿ. ಜೊತೆಗೆ ಒಂದು ಕಾಡು ಅಥವಾ ಒಂದು ಗುಡ್ಡೆ, ಗೊತ್ತಿಲ್ಲ, ಒಂದು ಏನ್ ಹೇಳ್ತಾರೆ, ಗಿಡಗಳೆಲ್ಲ ಕೂಡ್ಕೊಂಡಿರುವಂತ ಗುಂಪಿರುತ್ತಲ್ಲ, ಪೊದೆ. ಎಸ್, ಪೊದೆ. ಸೊ ಸದ್ಯಕ್ಕೆ ಬೆಂಗಳೂರಲ್ಲಿ ಒಂದೇ ಕಡೆ ಇದ್ದಿ ಮಳೆ ಬಿಟ್ಟಿದೆ, ಯಾವ ಶಬ್ದನೂ ಬರ್ತಾ ಇಲ್ಲ. ಪೊದೆ ಒಳಗೆ ಒಂದು ವಿಗ್ರಹ ಇದೆ. ಸೊ ತುಳಸಿ ಮಾತೆ ವಿಗ್ರಹ ಅಥವಾ ಮಹಾಲಕ್ಷ್ಮಿ ವಿಗ್ರಹ, ಅದನ್ನ ತಗೊಂಬನ್ನಿ. ಅದ್ರದ್ದು ದೇವಸ್ಥಾನ ಅಥವಾ ಅದನ್ನ ಮನೆಗೆ ತಗೊಂಬಂದಿದ ತಕ್ಷಣನೇ ಸಾಕಷ್ಟು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಬ್ರಹ್ಮಜ್ಞಾನದ ಜೊತೆಗೆ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಎಷ್ಟು ಒಳ್ಳೆ ಮಗ ಹುಡ್ತಾನೆ ಅಂದ್ರೆ ಯಾವ ಜನ್ಮದ ಪುಣ್ಯದ ಫಲವೋ ಗೊತ್ತಿಲ್ಲ, ಇಷ್ಟು ಒಳ್ಳೆ ಮಗ, ಜ್ಞಾನ ವೈರಾಗ್ಯ ತುಂಬಿದಂಥ ಮಗ ಹುಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ. ಸೊ ಇದನ್ನ ಪರಿಹಾರ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀನಿ. ಸೊ ಅದ್ ಬಿಟ್ರೆ ಆಂಜನೇಯನ ಆರಾಧನೆ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಪ್ರಯಾಣದಿಂದ ನಿಮ್ಗೆ ಅನುಕೂಲ ಆಗತ್ತೆ, ಯಾವುದೇ ತೊಂದರೆ ಇಲ್ಲ ಅನ್ನುವಂಥದ್ದು ಇದೆ. ಹಸ್ಬೆಂಡ್ ಅಂಡ್ ವೈಫ್ ಎನರ್ಜಿನ ಚೆನ್ನಾಗಿ ಇಟ್ಕೊಳ್ಳಿ, ಇಬ್ಬರ ರಿಲೇಶನ್ಶಿಪ್ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ, ಅದ್ರ ಬಗ್ಗೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಕಲ್ಯಾಣವತಿ ಭವ, ಸೌಭಾಗ್ಯವತಿ ಭವ ಅಂತ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನೇನು ಆಶೀರ್ವಾದ ಮಾಡೋದು, ಇಲ್ಲೇ ಕಾರ್ಡ್ಸ್ ಆಶೀರ್ವಾದ ಮಾಡಿದೆ. ಸೊ ಒಳ್ಳೆಯ ಆಹಾರನ ಸೇವನೆ ಮಾಡಿ ಅನ್ನುವಂಥದ್ದು ಇದೆ. ಸಾಧ್ಯ ಆದಷ್ಟು ಇನ್ನೊಬ್ಬರ ಊಟಕ್ಕೆ ಸಹಾಯನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಒಳ್ಳೆಯ ಹುಡುಗಿ ಸಿಕ್ಕಿ ಮದುವೆ ಆಗುವಂತ ಸಾಧ್ಯತೆ ಇದೆ. ವೀನಸ್ ಇದೆ, ಗುರುಬಲ, ಶುಕ್ರದಶೆ ಎಲ್ಲವೂ ಕೂಡ ಇರೋ ಹಾಗೆ ಕಾಣ್ತಾ ಇದೆ. ಒಂಚೂರು ಕೇತು ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ದಾರೆ. ನೀವು ಏನು ಕನ್ಫ್ಯೂಷನ್ ಅಲ್ಲಿ ಇದೀರಾ, ಆ ಕನ್ಫ್ಯೂಷನ್ ಇಂದ ಸಾಕಷ್ಟು ತ್ಯಾಗ ಮಾಡ್ಬಿಡ್ತೀರಾ ಅಂತ ಅನ್ಸುತ್ತೆ. ಸೊ ಅದನ್ನ ಒಂಚೂರು ನೋಡ್ಕೊಳ್ಳಿ, ತ್ಯಾಗ ಮಾಡ್ಬೇಕಿದ್ರೆ ಮಾಡಿ, ಇಲ್ಲಾಂದ್ರೆ ಬೇಡ ಅನ್ನುವಂಥದ್ದು ಇದೆ. ನಿಮ್ಮ ನೆನಪುಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಶಾರ್ಟ್ ಟರ್ಮ್ ಆಗಿ ಎಲ್ಲೋ ಹೋಗ್ತೀರಾ, ಒಂದು ಸಣ್ಣದೊಂದು ಫೋನ್ ಕಾಲ್ ಬಂದು ಸಡನ್ ಆಗಿ ಎಲ್ಲೋ ಹೋಗುವಂತ ಸಾಧ್ಯತೆ ಇದೆ. ನೀವ್ಯಾರು, ನೀವೇನು, ನಿಮ್ ಸುತ್ತಮುತ್ತ ಏನ್ ನಡೀತಾ ಇದೆ, ನಿಮ್ ಸುತ್ತಮುತ್ತ ಯಾರಿದ್ದಾರೆ, ಇದ್ರ ಕಡೆ ಗಮನ ಕೊಡಿ. ನಿಮ್ಮ ಐಡಿಯಾ ಏನು, ನಿಮ್ಮ ಥಿಂಕ್ ಏನು, ನಿಮ್ಮ ಆಲೋಚನೆಗಳು ನಿಮ್ಮನ್ನ ಯಾವ ದಿಕ್ಕಿಗೆ ಕರ್ಕೊಂಡು ಹೋಗುತ್ತೆ, ಇದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಖುಷಿ ಬರ್ತಾ ಇದೆ, ಸಾಕಷ್ಟು ಎಂಜಾಯ್ಮೆಂಟ್ ಬರ್ತಾ ಇದೆ, ಸಾಕಷ್ಟು ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಹಣಕಾಸಿನ ವಿಚಾರದಲ್ಲೂ ಸಾಕಷ್ಟು ಅಭಿವೃದ್ಧಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಅವಕಾಶಗಳು ಬರುತ್ತೆ, ಎಸ್ ಅಂತ ಇದೆ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್, ನೋ ನೀಡ್ ಟು ವರಿ ಅನ್ನುವಂಥದ್ದು ಇದೆ. ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ. ಸೊ ಮೆಡಿಟೇಷನ್ ನಿಮ್ಗೆ ಉತ್ತರನ ಕೊಡುತ್ತೆ ಅನ್ನುವಂಥದ್ದು ಇದೆ. ಆಸ್ಕ್ ಏಂಜಲ್ಸ್ ಅಂತಾನೂ ಇದೆ. ಸೊ ಸರಿಯಾದ ರೀತಿಯಲ್ಲಿ ಭರವಸೆನ ಮುಂದುವರ್ಸ್ಕೊಂಡು ಹೋಗಿ, ನಿಮ್ಗೆ ಸೂಚನೆಗಳು ಸಿಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೆ ಅದನ್ನ ಕೇಳಿ ಅನ್ನುವಂಥದ್ದು ಇದೆ. ಜೊತೆಗೆ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ನ್ಯಾಯಕ್ಕೆ ನ್ಯಾಯನ ಕೊಡಿಸಿ ಅನ್ನುವಂಥದ್ದು ಇದೆ. ಮತ್ತೆ ರಹಸ್ಯವಾಗಿ ಇರಲಿ ನೀವು ಮಾಡುವಂತ ಕೆಲಸಗಳು, ಅದು ಸೊಸೈಟಿ ಸಮಾಜದ ವಿಚಾರವಾಗಿ ಅಥವಾ ಜನಗಳಿಗೋಸ್ಕರ ನೀವೇನಾದ್ರೂ ಮಾಡ್ತಾ ಇದ್ರೆ ಅದನ್ನ ರಹಸ್ಯವಾಗಿ ಇಡಿ. ಎಲ್ಲೂ ತಿಳಿಸ್ಬೇಡಿ ನೀವೇನ್ ಮಾಡ್ತಿದ್ದೀರಾ ಅನ್ನೋದು, ಯಾರಿಗೂ ಗೊತ್ತಾಗೋದು ಬೇಡ. ಅಥವಾ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನೀವೇ ಮಾಡಿದೀರಾ ಅಂತ ಎಲ್ಲೂ ತಿಳಿಯೋದು ಬೇಡ. ಅದರ ಪುಣ್ಯ ಫಲ ಇರಲಿ ಅಥವಾ ರೆಕಗ್ನೈಸೇಷನ್ ಇರಲಿ, ಅದು ನಿಮ್ಗೆ ಸಿಗುವಂತ ಸಮಯದಲ್ಲಿ ಸಿಗತ್ತೆ, ಈಗ ಬೇಡ ಅನ್ನುವಂಥದ್ದು ಇದೆ. ಸ್ವಾದಿಷ್ಠಾನ ಚಕ್ರದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ಟು ಸ್ವಾದಿಷ್ಠಾನ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕಫ ಜಾಸ್ತಿ ಆಗಿದ್ರೆ ಕಫನ ಕಮ್ಮಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ಪ್ರಾಣಾಯಾಮ ಮಾಡಿ, ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಕರ್ಮ ಹೇಳ್ತಾ ಇದೆ. ಸೊ ಒಳ್ಳೆಯ ಕರ್ಮಗಳನ್ನ ಮಾಡಿ ಅನ್ನುವಂಥದ್ದು ಇದೆ. ತುಂಬಾ ಜನ ಕಾಯ್ತಾ ಇದ್ದಾರೆ ನಿಮ್ಮಿಂದ ಒಂದಷ್ಟು ಸಹಾಯಕ್ಕೋಸ್ಕರ. ಇನ್ನೊಬ್ಬರಿಗೆ ಸಹಾಯ ಮಾಡೋದೇ ನಿಮ್ಮ ಕರ್ಮ. ಸೊ ನೀವು ಮಾಡಲ್ಲ ಅಂದ್ರೂ ಸೊ ಕಾಲಾಯ ತಸ್ಮೈ ನಮಃ, ಅದು ಮಾಡಿಸುತ್ತೆ ಅನ್ನುವಂಥದ್ದು ಇದೆ. ಸೊ ಹೈಯರ್ ಸೆಲ್ಫ್ ಜೊತೆ
ಕನೆಕ್ಟ್ ಮಾಡ್ಕೊಳ್ಳಿ. ರಿಯಾಲಿಟಿ ಏನಿದೆ ಅದನ್ನ ಫೇಸ್ ಮಾಡಿ, ಜೊತೆಗೆ ರೆಸ್ಟ್ ಮಾಡಿ ಅನ್ನುವಂಥದ್ದು ಇದೆ. 13 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಸದ್ಯ ಆದ್ರೆ ಮಂತ್ರ ಮೆಡಿಟೇಷನ್ ಹೇಳ್ತಾ ಇದೆ, ಅದೇನೆ ಒಂದಷ್ಟು ಮಂತ್ರಗಳಿಂದ ಕೆಲವು ಸಮಸ್ಯೆಗಳ ಬಗೆಹರಿಸೋದು ಇರ್ಬೋದು. ಜೊತೆಗೆ ಕುಂಡಲಿನಿ ಶಕ್ತಿನ ಅವೇಕನಿಂಗ್ ಮಾಡುವಂಥದ್ದು ಸಾಕಷ್ಟು ಸೀಕ್ರೆಟ್ಸ್ ಇದೆ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ತಾ ಇದೆ, ಗಮನಿಸಿದೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ನಿಮ್ಮ ಸೆನ್ಸ್ ನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೂರ್ಯನಾರಾಯಣರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನೀವೇನೇನು ಅನ್ಕೊಂಡಿದ್ದೀರೋ ಎಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಕೆಲವು ಸಾಕ್ಷಿಗಳು ನಿಮ್ಮ ಪರವಾಗಿ ಬಂದು ನಿಮ್ಗೆ ಬಿಡುಗಡೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಡಿವೈನ್ ಮಸ್ಕ್ಯುಲಿನ್ ಎನರ್ಜಿ ಇದೆ. ಸೊ ಎಸ್, ಸದ್ಯಕ್ಕೆ ಯಾರ ಜೊತೆನೂ ಜಗಳ ಬೇಡ ಅನ್ನುವಂಥದ್ದು ಇದೆ. ಸೊ ಸುಮ್ನೆ ಜಗಳ ಆಡೋದಕ್ಕಿಂತ ಒಂದು ಒಳ್ಳೆಯ ಉದ್ದೇಶ ಇರ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ದುಡ್ಡು ಬರುವಂತ ಸಾಧ್ಯತೆ ಇದೆ. ನಿಮ್ಗೇನ್ ಬೇಕೋ ಅದೆಲ್ಲವೂ ಕೂಡ ಸಿಗುತ್ತೆ. ಕಾಲಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಮತ್ತೊಮ್ಮೆ ನಿಮ್ಮ ಜೀವನಕ್ಕೆ ಪ್ರೀತಿ ಸಂತೋಷ ಬರುತ್ತೆ. ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಬೇಡಿ. ಸಾಕಷ್ಟು ಬದಲಾವಣೆ ನಿಮ್ಗೋಸ್ಕರ ಅಂತಾನೆ ಕಾಯ್ತಾ ಇದೆ. ಸೊ ಒಳ್ಳೆ ಹುಡುಗಿ ಸಿಕ್ಕಿ ನಿಮ್ಮ ಜೀವನದಲ್ಲಿ ಒಂದಷ್ಟು ಪಾಸಿಟಿವ್ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಇದೆ. ಓಕೆ, ಸೊ ಎಸ್, ಟ್ರಸ್ಟ್ ಯುವರ್ ಪಾತ್ ಅಂತ ಇದೆ. ನಿಮ್ಮ ಜೀವನದಲ್ಲಿ ನೀವು ಯಾವ ಹಾದಿಲಿ ಹೋಗ್ತಾ ಇದ್ದೀರಾ ಅದ್ರ ಬಗ್ಗೆ ನಂಬಿಕೆ ಇರಲಿ. ಸೊ ಕ್ಲಿಂಗಿಂಗ್ ದ ಪಾಸ್ಟ್ ಅಂತ ಇದೆ. ಸೊ ಹಳೆದನ್ನೆಲ್ಲ ಹೋಗ್ಲಿಕ್ಕೆ ಬಿಡಿ, ಹೊಸ ವ್ಯಕ್ತಿಯಾಗಿ ಹೊಸ ಜೀವನದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ರೆಸ್ಪೆಕ್ಟ್ ಬರುತ್ತೆ ಪ್ರೀತಿ ವಿಚಾರದಲ್ಲಿ ಅನ್ನುವಂಥದ್ದು ಇದೆ. ಸೊ ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ. ಲವರ್ಸ್ ಎನರ್ಜಿ ಇದೆ, ರಿಯೂನಿಯನ್ ಎನರ್ಜಿ ಇದೆ. ನಿಮ್ಮ ಪಾರ್ಟ್ನರ್ ವಾಪಸ್ ಬರ್ತಾರೆ, ಹೊಸ ಪ್ರೊಫೈಲ್ ಬರುವಂತ ಸಾಧ್ಯತೆ ಇದೆ. ಮ್ಯಾರೇಜ್ ಪ್ರಪೋಸಲ್ ಬರುತ್ತೆ, ಒಂದು ಸಂಬಂಧದಿಂದ ಬರುತ್ತೆ, ಒಂದು ಫ್ರೆಂಡ್ ಸರ್ಕಲ್ ಇಂದ ಬರುತ್ತೆ, ಇನ್ನೊಂದು ಹೊರಗಿಂದ ಬರುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ 555 ಎನರ್ಜಿ ಇದೆ. ಸೊ ಯಾರನ್ನೂ ಯಾರ ಜೊತೆನೂ ಕಂಪೇರ್ ಮಾಡಬೇಡಿ. ಸದ್ಯಕ್ಕೆ ನಿಮ್ಗಿದ್ದಂಥ ಬ್ಲ್ಯಾಕ್ ಮ್ಯಾಜಿಕ್ ಇಂದ ಎಷ್ಟೋ ಉತ್ತಮ ಅನ್ನುವಂಥ ರೀತಿಯಲ್ಲಿ ಬದಲಾವಣೆಗಳು ಬಂದಿದೆ. ಇನ್ನು ಮುಂದಕ್ಕೂ ಕೂಡ ಬರುತ್ತೆ. ನಿಮ್ಮ ಫ್ಯಾಮಿಲಿ ಕಡೆಯಿಂದ ಕೂಡ ಸಪೋರ್ಟ್ ಇದೆ. ಲವ್ ಲೈಫಲ್ಲಿ ನಿಮ್ಗೆ ಆಪ್ಷನ್ಸ್ ಇದೆ. ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡಿ ಮದುವೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಆಗಸ್ಟ್ ಬರಬೇಕು. ಆಗಸ್ಟ್ ಬಂದು ಅಕ್ಟೋಬರ್ ಒಳಗೆ ನಿಮ್ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಚೆನ್ನಾಗಿದೆ, ಆರೋಗ್ಯದ ವಿಚಾರದಲ್ಲಿ ಚೆನ್ನಾಗಿದೆ, ದುಡ್ಡು ಕಾಸೆಲ್ಲ ಬರುತ್ತೆ, ಮದುವೆನೂ ಆಗುತ್ತೆ, ಪ್ರೀತಿನೂ ಚೆನ್ನಾಗಿದೆ, ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ. ಸೊ ಯೋಗದ ಮೊರೆ ಹೋಗಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಖಂಡಿತ ರಿಯೂನಿಯನ್ ಇದೆ. ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ಕೆಲವರಿಗೆ ನಿಮ್ಮ ಎಕ್ಸ್ ವಾಪಸ್ ಬಂದರೂ ಕೂಡ ಯಾವುದೇ ಉಪಯೋಗ ಇಲ್ಲ, ಆ ರೀತಿಲಿ ವಾಪಸ್ ಬರ್ತಾರೆ. ಓಕೆ, ರಿಟ್ರೀಟ್ ಇದೆ, ಮತ್ತೊಮ್ಮೆ ಎಲ್ಲೋ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಲವ್ ಲೈಫ್ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅನ್ನುವಂಥದ್ದು ಇದೆ. ಕೆರಿಯರ್ ಲೈಫ್ ನಿಮ್ಮ ಲವ್ ಲೈಫನ್ನ ಎಫೆಕ್ಟ್ ಮಾಡ್ತಿದೆ ಅನ್ನುವಂಥದ್ದು ಇದೆ. ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಕೂಡ ಈ ವ್ಯಕ್ತಿ ಜೊತೆ ನಿಮ್ಗೆ ಇದೆ. ಟೇಕ್ ಆಕ್ಷನ್ ಅಂತ ಇದೆ. ಸೊ 1 2 3 4 12 34 ಇದೆ. ಸೊ ರೈಟ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ದೀರಾ. 0 0 0 ನ್ಯೂ ಬಿಗಿನಿಂಗ್ ಇದೆ. 555 ಚೇಂಜ್ ಇದೆ. 1 2 3 4 ರಿವಾರ್ಡ್ ಕೂಡ ಸಿಗೋದ್ರಲ್ಲಿ ಇದೆ. ನಿಮ್ಮ ಎಕ್ಸ್ ನಿಮ್ಮ ಲವ್ ಲೈಫಿಗೆ ಬಂದು ಒಂದಷ್ಟು ಸಮಸ್ಯೆ ಮಾಡ್ತಾರೆ, ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮನ್ನ ಫೂಲ್ ಮಾಡ್ತಾ ಇದ್ದಾರೆ, ಮೂರ್ಖರನ್ನಾಗಿ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಕೂಡ ಎಚ್ಚರಿಕೆ ಇರಲಿ. ಯಾರೋ MBA ಕೋರ್ಸ್ ಕೂಡ ಮಾಡ್ತಾರೆ, ಯಾರೋ MBA ಮಾಡೇ ಇಲ್ಲ, MBA ಮಾಡಿದ್ದೀನಿ ಅಥವಾ MBBS ಮಾಡಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಯಾವುದೋ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. BRMFLOAXGTYONPAILF ಲೆಟರ್ ಇಂಪಾರ್ಟೆಂಟ್ ಅನ್ಸುತ್ತೆ.
ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ನಗ್ನಗ್ತಾ ಇರ್ಲಿ ಅಂತ ಆಶಿಸ್ತೀನಿ. ಟೇಕ್ ಕೇರ್.